ವೆಲ್ಕಮ್ ಬ್ಯಾಕ್ ಟು ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಕೇವಲ ಆಗಸ್ಟ್ 16ಕ್ಕೆ ಇಲ್ಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತದೆ. ಏನೆಲ್ಲ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಸುದೀಪ್ ರವರು. ಇವಾಗ ಪ್ರೋಮೋ ಅಂತೂ ನಿನ್ನೆ ಬಿಡುಗಡೆ ಆಗಿದೆ. ಅಗ್ನಿ ಪರೀಕ್ಷೆ ಅಂತಂದು ಟೈಟಲ್ ಹಾಕಿದ್ದಾರೆ. ಯಾರೆಲ್ಲ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗೋದು ಅಂದರೆ ತುಂಬ ಕಷ್ಟ ಇರುತ್ತದೆ. ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಅವರು ಯಾರು, ಹೋದ ಒಂದು ಸೀಸನ್ ಒಂದು ಗಿಲ್ಲಿ ನಟ ಅವರು ಬರ್ತಾರೆ, ಹಾಗೆ ಇಲ್ಲಿ ಶ್ರುತಿ ಮೇಡಮ್ ಅವರು ಬರ್ತಾರೆ, ಮತ್ತು ಸಂಗೀತ ಅವರು ಬರ್ತಾರೆ, ಚಂದನ್ ಅವರು ಬರ್ತಾರೆ. ಈ ಎಲ್ಲ ಒಂದು ಸೀಸನ್ ಕಂಟೆಸ್ಟೆಂಟ್ ಅವರು ಇವಾಗ ಅಗ್ನಿ ಪರೀಕ್ಷೆ ಅಂತ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದರಲ್ಲಿ 50% ಕಾಮನ್ ಪೀಪಲ್ ಬಂದರೆ ಇನ್ನು 50% ಇನ್ಫ್ಲುಯೆನ್ಸರ್ ಕೂಡ ಬರ್ತಾರೆ. ಇವಾಗ ಇನ್ಫ್ಲುಯೆನ್ಸರ್ ಯಾರೆಲ್ಲ ಬರ್ತಾರೆ, ಇವಾಗ ಅವರ ಒಂದು ನೇಮು ಮತ್ತು ಡೀಟೇಲ್ಸ್ ಎಲ್ಲ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಒಂದು ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಹಾಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಬಿಗ್ ಬಾಸ್ ಶೋನ ಎಲ್ಲ ಒಂದು ಎಪಿಸೋಡ್ನ ಹಾಕ್ತಾ ಇರ್ತೀನಿ, ಮಿಸ್ ಮಾಡದೆ ನೋಡಿ. ಇಲ್ಲಿ ಮೊದಲನೇದಾಗಿ ರಾಣವ್ ಗೌಡ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಭಾರ್ಗವಿ LLB ಸೀರಿಯಲ್ನ ಒಂದು ನಟಿ ಅವರ ಒಂದು ಫಿಯಾನ್ಸೆ ಬರ್ತಾ ಇದ್ದಾರೆ. ಅಂದರೆ ಅವರು ಇಲ್ಲಿ ಅಮೃತಧಾರಿಯ ಸೀರಿಯಲ್ನ ಒಂದು ವಿಲ್ಲನ್ ಅವರು JP ಅವರು ಬರ್ತಾ ಇದ್ದಾರೆ. ಅವರಂದರೆ ತುಂಬ ಇಲ್ಲಿ ವಿನಯ್ ಅವರು ಹೇಗೆ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ರು ಅದೇ ರೀತಿ ಅವರು ರಾಣವ್ ಗೌಡ ಅವರು ಕೂಡ ಎಂಟರ್ಟೈನ್ಮೆಂಟ್ ಆಗಲಿ ವಿಲನ್ ಕ್ಯಾರೆಕ್ಟರ್ನಲ್ಲಿ ನಂಬರ್ 1 ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಗಾನ ಭಟ್ ಅವರು ಕೂಡ ಬರ್ತಾ ಇದ್ದಾರೆ. ಗಗನ್ ಶ್ರೀನಿವಾಸ್ ಅಂದರೆ ಅವರು ಕೂಡ ಯೂಟ್ಯೂಬರೇ. ಅವರು ಹೇಗೆ ಇಲ್ಲಿ ಮತ್ತು ಧನರಾಜ್ ಅವರು ಮತ್ತು ಇಲ್ಲಿ ಬಂದಿದ್ರು, ಮಲ್ಲಮ್ಮ ಅವರು ಯೂಟ್ಯೂಬರ್ ಮುಖಾಂತರ ಬಂದಿದ್ರು, ಅದೇ ರೀತಿಯಾಗಿ ಗಗನ್ ಶ್ರೀನಿವಾಸ್ ಬರ್ತಾ ಇದ್ದಾರೆ. ಮತ್ತು ಮಲೈಕಾ ವಾಸುಪಾಲ್ ಅವರು, ಇವರು ಯಾರಿಗೆ ಗೊತ್ತಿಲ್ಲ ಕಣ್ರಿ. ಇವರು ಈ ಒಂದು ಸೀರಿಯಲ್ ನಟಿಯಲ್ಲಿ ದಿಲೀಪ್ ರಾಜ್ ಅವರು ಹೋದ ಒಂದು ಮಂತಲ್ಲಿ ತೀರ್ಕೊಂಡ್ರಲ್ವ, ಅದರ ಜೊತೆ ಇಲ್ಲಿ ಫೇಮಸ್ ಆದಂಥ ಒಂದು ಹಿಟ್ಲರ್ ಕಲ್ಯಾಣ ಅನ್ನೋ ಸೀರಿಯಲ್ ನಟಿಯನ್ನು ಕೂಡ, ಮತ್ತು ಇವಾಗ ಇಲ್ಲಿ ಚಿಕ್ಕಣ್ಣ ಮತ್ತು ಬೇರೆದವ್ರ ಜೊತೆ ಇಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ಒಂದು ಬೆಳ್ಳಿತೆರೆಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಮತ್ತು ಸಾಗರ್ ಬೆಳೆಗೋಳ, ಇವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ಇಲ್ಲಿ ಸತ್ಯ ಧಾರಾವಾಹಿಯ ಒಂದು ನಟ ಆಗಿದ್ದಾರೆ. ಇವರು ಕೂಡ ಬರ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಇಲ್ಲಿ ಗಿಲ್ಲಿಗೆ ಟಕ್ಕರ್ ಕೊಡೋಕೆ ಇವಾಗ ಬಂದಾಯಿತು ಹುಲಿ ಕಾರ್ತಿಕ್ ಅವರು. ಕಾಮಿಡಿಯನ್ ರಿಯಾಲಿಟಿ ಶೋನಲ್ಲಿ ದೊಡ್ಡ ರಿಯಾಲಿಟಿ ಶೋ ಜೋಡಿ ನಂಬರ್ ಇಲ್ಲಿ ಭರ್ಜರಿ ಬ್ಯಾಚುಲರ್ ಎಲ್ಲ ಒಂದು ಶೋನಲ್ಲಿ ಇಲ್ಲಿ ಹುಲಿ ಕಾರ್ತಿಕ್ ಬಂದಿದ್ದ. ಇವಾಗ ಬಿಗ್ ಬಾಸ್ ಶೋಗೆ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರು ಬಂದರೆ ತುಂಬ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತದೆ. ಮತ್ತು ಪೂಜಾ ಲೋಕೇಶ್ ಅವರು ಕೂಡ ಇಲ್ಲಿ ಸೀರಿಯಲ್ ನಟಿ, ಅಂದರೆ ಇಲ್ಲಿ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು. ಸುನಿಲ್ ರಾವ್ ಯಾರಿಗೆ ಗೊತ್ತಿಲ್ಲ ಹೇಳ್ರಿ, ಫೇಮಸ್ ಆದಂಥ ಎಕ್ಸ್ಕ್ಯೂಸ್ ಮೀ ಒಂದು ಫಿಲಮ್ನಲ್ಲಿ ವಿಲನ್ ಆದಂಥ ರಮ್ಯಾ ಜೊತೆ ವಿಲನ್ ಆದಂಥ ಒಂದು ಸುನಿಲ್ ರಾವ್ ಅವರು ಬರ್ತಾ ಇದ್ದಾರೆ. ಪ್ರಶಾಂತ್ ಅವರು ಬರ್ತಾ ಇದ್ದಾರೆ. ಪ್ರಶಾಂತ್ ಅವರು ಗಿಲಿಯಲ್ಲಿ ಇವಾಗ ರೀಸೆಂಟಾಗಿ ಮ್ಯಾರೇಜ್ ಆಗಿದೆ. ಅವರು ಕೂಡ ಪ್ರಶಾಂತ್ ಅವರು ಕೂಡ ಬರ್ತಾ ಇದ್ದಾರೆ. ಅವರು ರಿಯಾಲಿಟಿ ಶೋನಲ್ಲಿ ಎಲ್ಲ ಒಂದು ಕಾಮಿಡಿಯನ್ನೇ ಬರ್ತಾ ಇದ್ದಾರೆ. ಸೀರುಂಡಿ ರಘು ಕೂಡ ಇಲ್ಲಿ ಕಾಮಿಡಿಯನ್ನೇ ಬರ್ತಾ ಇದ್ದಾರೆ. ರಿಯಾಲಿಟಿ ಶೋನಲ್ಲಿ ರಗಡ್ ರಶ್ಮಿಯನ್ನು ಕೂಡ ಬರ್ತಾ ಇದ್ದಾರೆ. ಹಾಗೆ ಅರವಿಂದ್ ಬೋಳಾರ್ ಕೂಡ ಬರ್ತಾ ಇದ್ದಾರೆ. ಮತ್ತು ಮಹಾನಟಿಯ ಒಂದು ವಿನ್ನರ್ ಆದಂಥ ಪ್ರಿಯಾಂಕಾ ಆಚಾರ್ಯರವರು ಕೂಡ ಬರ್ತಾ ಇದ್ದಾರೆ. ಮತ್ತು ತಪಸ್ವಿ ಪುನಚ್ವಿ ಅವರು ಕೂಡ ಬರ್ತಾ ಇದ್ದಾರೆ. ಇಷ್ಟು ಕಂಟೆಸ್ಟೆಂಟ್ 16 ಕಂಟೆಸ್ಟೆಂಟಲ್ಲಿ ಇವರು 16 ಕೂಡ ಬರ್ತಾ ಇಲ್ಲ. 50% ಕಾಮನ್ ಪೀಪಲ್ ಬಂದರೆ 50% ಈ ಥರ ಇವಾಗ ಹೇಳಿದೆ ಅಲ್ವಾ ಲಿಸ್ಟ್ನಲ್ಲಿ, ಇಲ್ಲಿ ಇನ್ಫ್ಲುಯೆನ್ಸರ್ ಆಗಲಿ ಇಲ್ಲಿ ರಿಯಾಲಿಟಿ ಶೋನಲ್ಲಿ ಆ್ಯಕ್ಟ್ ಮಾಡಿದ್ರಲ್ವ, ಅವರು ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಬರಬೇಕು. ಅವರು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಇವರೆಲ್ಲ ಬರ್ತಾರೆ, ಹಾಗೆ ಬರಲ್ಲ. ಹೇಗೆ ಇಲ್ಲಿ ಹೋದ ಸೀಸನ್ ಹೇಗೆ ಕಾಮನ್ ಪೀಪಲ್ಗಳು ಇಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು, ಅದೇ ರೀತಿಯಾಗಿ ಇವಾಗ ಕಾಮನ್ ಪೀಪಲ್ಗಳು ಕೂಡ 50% ಬಂದರೆ ಇನ್ನು 50% ಈ ಒಂದು ಇನ್ಫ್ಲುಯೆನ್ಸರ್ ಅಂದರೆ ರಿಯಾಲಿಟಿ ಶೋ ಮತ್ತು ಈ ಒಂದು ಎಲ್ಲ ಒಂದು ಯೂಟ್ಯೂಬರ್ ಆಗಲಿ ಇಲ್ಲಿ ನಮ್ಮ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅವರು ಬರ್ತಾರೆ. ಜಾಸ್ತಿ ಯಾರು ಓಟ್ ಬೀಳುತ್ತದೋ, ಯಾರು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗ್ತಾರೋ ಅವರು ಇಲ್ಲಿ 16 ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಇದೇ ಒಂದು ಆಗಸ್ಟ್ 16ಕ್ಕೆ
ನಿಮ್ಮ ಒಂದು ರಾತ್ರಿ 9:30ರಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾವಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗನೆ ಇನ್ನು ಕೇವಲ ಒಂದು 10 ದಿನಗಳಲ್ಲಿ ಬಿಗ್ ಬಾಸ್ ಶೋ ನಡೀತಾ ಇದೆ. ಅದು ಎಲ್ಲ ಒಂದು ಲ್ಯಾಂಗ್ವೇಜಸ್ಸಲ್ಲಿ ಫಸ್ಟ್ ಟೈಮ್, ನಮ್ಮ ಒಂದು ವರ್ಲ್ಡ್ನಲ್ಲೇ ಫಸ್ಟ್ ಟೈಮ್ ಆಗಿರ್ಬೋದು. ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ನಲ್ಲಿ ಬಿಡುಗಡೆ ಆಗ್ತಾ ಇರೋದು ಬಿಗ್ ಬಾಸ್ ಶೋ. ಅಲ್ಲಿ ಕೂಡ ಇಲ್ಲಿ ಕಾಮನ್ ಪೀಪಲ್ಗಳು ಈ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ನಾವು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ನೀವು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದರೆ ಆದಷ್ಟು ಬೇಗನೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗನೆ ಇನ್ಮೇಲೆ ಇಲ್ಲಿ ಬಿಗ್ ಬಾಸ್ ಎಪಿಸೋಡ್ನ ಒಂದು ಅಪ್ಡೇಟ್ನ ನಾನು ಬಿಡ್ತಾ ಇರ್ತೀನಿ. ಹಾಗೆ ನೀವು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ ಹಾಗೆ ನೋಡ್ತಾ ಇದ್ರೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.